ಬಾಲಿವುಡ್ ಕಡೆ ಹೊರಟ ಹೊಂಬಾಳೆ ಫಿಲ್ಮ್ ಸಂಸ್ಥೆ ಕೆಜಿಎಫ್ ಕಾಂತಾರ ಸಿನಿಮಾ ಮಾಡಿದ್ದ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆ ಈಗ ಬಾಲಿವುಡ್ ಅಂಗಳಕ್ಕೆ ಕಾಲಿಡ್ತಾ ಇದೆ. ಶಾರುಖ್ ಖಾನ್ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ಗೆ ಸಿನಿಮಾ ಮಾಡಲಿದೆ ಹೊಂಬಾಳೆ ಫಿಲ್ಮ್ಸ್. ಈ ಮೂಲಕ ಈಗಾಗಲೇ ದಕ್ಷಿಣ ಭಾರತದಲ್ಲಿ ಬೇರೆ ಬೇರೆ ಚಿತ್ರರಂಗಗಳಲ್ಲಿ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಂತಹ ಹೊಂಬಾಳೆ ಫಿಲ್ಮ್ಸ್ ಈಗ ಬಾಲಿವುಡ್ ಅಂಗಳಕ್ಕೆ ಕಾಲಿಟ್ಟಿದೆ. ಜೊತೆಗೆ ಶಾರುಖ್ ಖಾನ್ ಮಾತ್ರ ಅಲ್ಲ, ಇಲ್ಲಿ ನಮ್ಮ ಕನ್ನಡದ ನಾಯಕರು, ನಟರು, ನಿರ್ದೇಶಕರಾದಂತಹ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಅಭಿನಯವನ್ನ ಕೂಡ ಮಾಡಲಿದ್ದಾರೆ. ಸ್ಪೆಷಲ್ ರೋಲ್ ಅಲ್ಲಿ ಅತಿಥಿ ಪಾತ್ರದಲ್ಲಿ ಬಣ್ಣ ಹಚ್ಚಲಿದ್ದಾರೆ ರಿಷಬ್ ಹಾಗೆಯೇ ರಕ್ಷಿತ್ ಶೆಟ್ಟಿ. ಕೆಲವೇ ದಿನಗಳಲ್ಲಿ ಈ ಮೆಗಾ ಪ್ರಾಜೆಕ್ಟ್ ಕೂಡ ಘೋಷಣೆ ಆಗಲಿದೆ. ರೋಹಿತ್ ಶೆಟ್ಟಿ ನಿರ್ದೇಶನದ ಹೊಣೆಯನ್ನ ಹೊತ್ಕೊಂಡಿದ್ದಾರೆ. ಸೊ ರೋಹಿತ್ ಶೆಟ್ಟಿ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಾ ಇದ್ದು ರಕ್ಷಿತ್ ಹಾಗೂ ರಿಷಬ್ಗಾಗಿ ಸ್ಪೆಷಲ್ ಪಾತ್ರವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ರೋಹಿತ್ ಶೆಟ್ಟಿ. ಸೊ ಯಾವ ರೀತಿಯಾಗಿ ಈ ಒಂದು ಚಿತ್ರ ಈಗ ನಿರೀಕ್ಷೆಯನ್ನ ಹುಟ್ಟಿಸಿದೆ ಅನ್ನೋದನ್ನ ಗಮನಿಸಬಹುದು. ಈ ಹಿಂದೆನೆ ಹೊಂಬಾಳೆ ಫಿಲ್ಮ್ಸ್ ನಿಂದ ಬಾಲಿವುಡ್ ನಲ್ಲಿ ಒಂದು ಚಿತ್ರ ತಯಾರಾಗುತ್ತೆ, ಹೃತಿಕ್ ರೋಷನ್ ಅದರ ನಾಯಕರು ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಈಗ ಹೊಸ ಸುದ್ದಿ ಅಂದ್ರೆ ಹೃತಿಕ್ ರೋಷನ್ ಬದಲಾಗಿ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಅವರಿಗೆ ಈ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನೋದು. ಜೊತೆಗೆ ರೋಹಿತ್ ಶೆಟ್ಟಿ ಅವರ ನಿರ್ದೇಶನ, ಆ ಒಂದು ಚಿತ್ರದಲ್ಲಿ ವಿಶೇಷ ಪಾತ್ರವನ್ನ ಮಾಡಲಿದ್ದಾರೆ ರಕ್ಷಿತ್ ಶೆಟ್ಟಿ ಹಾಗೇನೆ ರಿಷಬ್ ಶೆಟ್ಟಿ. ಸೊ ಈಗ ಬಾಲಿವುಡ್ ಅಂಗಳಕ್ಕೆ ಇವರಿಬ್ರು ಕೂಡ ಕಾಲಿಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಚಿತ್ರದ ಮೇಲೆ ಈಗ ಸಾಕಷ್ಟು ನಿರೀಕ್ಷೆ ಇದೆ. ಯಾವಾಗ ಮುಹೂರ್ತ ಆಗತ್ತೆ, ಯಾವಾಗ ಅಧಿಕೃತವಾಗಿ ಪ್ರಕಟ ಮಾಡ್ತಾರೆ, ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತ ಘೋಷಣೆ ಆಗಲಿದೆ. ಬೆಂಗಳೂರಿನಲ್ಲಿ ಚಿರತೆಗಳ ಹಾವಳಿ, ಜನರ ಆತಂಕ. ಶಾಲೆ, ತೋಟಗಳಲ್ಲಿ ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆಯಾಗ್ತಾನೇ ಇದೆ. ತುರಹಳ್ಳಿ ಫಾರೆಸ್ಟ್, ದೇವನಹಳ್ಳಿ ಸುತ್ತಮುತ್ತ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಜನ ಮನೆಯಿಂದ ಹೊರ ಹೋಗೋದಿಕ್ಕೂ ಈಗ ಟೆನ್ಷನ್ ಪಡ್ಕೊಂಡು ಹೊರ ಹೋಗಬೇಕು, ಭಯದಲ್ಲಿ, ಆತಂಕದಲ್ಲಿ ಹೊರ ಹೋಗಬೇಕಾದಂತಹ ಪರಿಸ್ಥಿತಿ. ಹೊರಗೆ ಹೋಗ್ಬೇಕಾ ಬೇಡವಾ ಅನ್ನುವಂತಹ ಟೆನ್ಷನ್ ಒಂದ್ ಕಡೆ. ಕಳೆದ 3 ದಿನಗಳಿಂದ ಚಿರತೆಗಳು ಕಾಣಿಸಿಕೊಳ್ತಾ ಇವೆ. ದೇವನಹಳ್ಳಿ ಸುತ್ತಮುತ್ತ 4 ಚಿರತೆಗಳು ಪತ್ತೆಯಾಗಿದೆ ಈಗಾಗಲೇ. ತುರಹಳ್ಳಿ ಫಾರೆಸ್ಟ್ ಅಲ್ಲಿ ಚಿರತೆಗಳು ಜನರ ನಿದ್ದೆಗೆಡಿಸಿದೆ, ಅರಣ್ಯಾಧಿಕಾರಿಗಳ ನಿದ್ದೆಗೆಡಿಸಿದೆ. ಆತಂಕದಿಂದ ಜನ ಹೊರಗೆ ಬರೋದಿಕ್ಕೆ ಈಗ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೋದ್ರೆ ಏನಾಗುತ್ತೋ ಅನ್ನುವಂತಹ ಒಂದು ಆತಂಕ ಕೂಡ ಜನರಲ್ಲಿ ಇದೆ. 3 ದಿನಗಳಿಂದ ಅರಣ್ಯ ಇಲಾಖೆ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ, ಬೋನ್ಗಳನ್ನ ಇಟ್ಟಿದೆ. ಬಟ್ ಎಲ್ಲೂ ಕೂಡ ಚಿರತೆ ಆ ಬೋನಿಗೆ ಬಿದ್ದಿಲ್ಲ. ಸೊ ಇವರ ಕಾರ್ಯಾಚರಣೆನೇ ಸರಿ ಇಲ್ಲ ಅಂತ ಹೇಳಿ ಈಗ ಸ್ಥಳೀಯರು ಕಿಡಿಕಾರ್ತಾ ಇದ್ದಾರೆ. ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಚಿರತೆಗಳ ಹಾವಳಿ ಈಗ ಜನರಲ್ಲಿ ಆತಂಕಕ್ಕೆ ದೂಡಿದೆ. ಒಂದಲ್ಲ ಎರಡಲ್ಲ 4 ಚಿರತೆಗಳು ಕಾಣಿಸಿಕೊಂಡಿದೆ. ಸಿಸಿಟಿವಿಯಲ್ಲಿ ದೃಶ್ಯಾವಳಿಗಳು ಸಿಗ್ತಾ ಇದೆ. ಹಾಗೆಯೇ ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆಯಾಗಿದೆ. ಸೊ ಈಗ ಚಿರತೆಗಳು ಇದೆ. ದೇವನಹಳ್ಳಿ ಸುತ್ತಮುತ್ತ ತುರಹಳ್ಳಿ ಫಾರೆಸ್ಟ್ ನಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಈ ಹಿಂದೆ ಕೂಡ ಕಾಣಿಸಿಕೊಂಡಿತ್ತು, ಈಗ ಮತ್ತೆ ಚಿರತೆ ಕಾಣಿಸಿಕೊಂಡಿರುವುದು ಜನರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಯಾಕೆ ಅಂತ ನಾವು ಆಗ್ಲೇ ಹೇಳ್ತಾ ಇದ್ವಿ, ಬೇರೆ ಬೇರೆ ಕಾರಣಗಳಿದೆ. ಒಂದಲ್ಲ ಎರಡಲ್ಲ, ನಾವೇ ಮಾಡ್ತಾ ಇರುವಂತಹ ಅನಾಹುತಗಳು, ನಾವೇ ಇಂತಹ ಸಂದರ್ಭದಲ್ಲಿ ಕಾಡುಗಳನ್ನ ನಾಶ ಮಾಡೋದು, ಅವುಗಳಿಗೆ ಆಹಾರ ಸಿಗದೇ ಇರೋ ಹಾಗೆ ಮಾಡೋದು, ನೀರು ಸಿಗದ ಹಾಗೆ ಮಾಡುವಂಥದ್ದು, ವನ್ಯಜೀವಿಗಳ ಸಂಘರ್ಷ ಉಂಟು ಮಾಡುವಂತಹ ನಿಟ್ಟಿನಲ್ಲಿ ನಾವುಗಳೇ ಮಾಡ್ತಾ ಇರುವಂತಹ ಈ ಅಭಿವೃದ್ಧಿಯ ಹೆಸರಲ್ಲಿ ಮಾಡ್ತಾ ಇರುವ ಕೆಲಸಗಳಿದೆಯಲ್ಲ, ಇದು ಪ್ರಾಣಿಗಳು ಈಗ ಕಾಡಿನಿಂದ ನಾಡಿಗೆ ಬರುವ ಹಾಗೆ ಮಾಡ್ತಾ ಇರುವಂತದನ್ನ ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಈಗಾಗಲೇ ಅವುಗಳನ್ನ ಹಿಡಿಯೋದಕ್ಕೆ ಕೂಡ ಪ್ರಯತ್ನವನ್ನ ಪಡಲಾಗ್ತಾ ಇದೆ, ಬೋನಿಗೆ ಹಾಕೋದಿಕ್ಕೆ ಪ್ರಯತ್ನಗಳನ್ನ ಪಡಲಾಗ್ತಾ ಇದೆ. ಆದ್ರೆ ಅವುಗಳಂತೂ ಕಣ್ಣಿಗೆ ಕಾಣಿಸ್ತಾ ಇವೆ ಹೊರತು ಅವುಗಳೀಗ ಬೋನಿಗೆ ಬೀಳ್ತಾ ಇಲ್ಲ. ಇದು ಈಗ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಇನ್ನೊಂದ್ ಕಡೆ ನಾವು ನೋಡ್ತಾ ಇದೀವಲ್ಲ, ಈಗ ಅಲ್ಲಿ 2 ಕಡೆ ಕಾಡಿದೆ. ನಿಮ್ಗೆ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದೀವಿ, 2 ಕಡೆ ಕಾಡಿದೆ, ಮಧ್ಯದಲ್ಲಿ ಒಂದು ರೋಡ್ ಇದೆ. ಸೊ ಈ ಮೂಲಕ ಈಗಾಗಲೇ ಅಲ್ಲಿಗೂ ಕೂಡ ಬರ್ತಾ ಇದೆ, ಜನ ಆ ರೋಡಲ್ಲಿ ಹೋಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಇದೆ. ಹಾಗಾದ್ರೆ ನಿಜವಾಗ್ಲೂ ಕೂಡ ಏನ್ ಮಾಡಬೇಕು, ಯಾವ ರೀತಿಯ ಪರಿಸ್ಥಿತಿಯನ್ನ ನಾವು ತರಬೇಕು, ಈ ಸಂಘರ್ಷವನ್ನ ನಿಲ್ಲಿಸುವ ಬಗೆ ಹೇಗೆ? ಮಾನವರು ಮತ್ತು ಪ್ರಕೃತಿ ಇವೆರಡು ಕೂಡ ಸಮ್ಮಿಳಿತನ ಆಗ್ಬೇಕು, ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಹೋಗ್ಬೇಕು. ಒಂದು ಜಾಸ್ತಿಯಾಗಿ ಒಂದು ಕಡಿಮೆ ಆದ್ರೆ ಆಗ ಸಮಸ್ಯೆ ಉಂಟಾಗತ್ತೆ. ಹಾಗಾದ್ರೆ ಎಲ್ಲಿ ಹೋಗ್ಬೇಕು ವನ್ಯ ಪ್ರಾಣಿಗಳು? ಅವುಗಳ ಹಾಗಾದ್ರೆ ಕಾಡುಗಳ ಆವಾಸ ಸ್ಥಾನ ಅದನ್ನ ಹೊರತುಪಡಿಸಿ ನಾಡಿಗೆ ಬರಬೇಕಾಗತ್ತೆ. ನಾವು ಕಾಡುಗಳನ್ನು ನಾಶ ಮಾಡ್ತಾ ಇದ್ದೀವಿ, ಅಭಿವೃದ್ಧಿಯ ಹೆಸರಲ್ಲಿ ಅರಣ್ಯಗಳನ್ನ ಒತ್ತುವರಿ ಮಾಡಿಕೊಳ್ತಾ ಇದ್ದೀವಿ. ಅವುಗಳಿಗೆ ಬೇಕಾದಂತಹ ವಾಸಸ್ಥಾನ ಸಿಗ್ತಾ ಇಲ್ಲ, ಆಹಾರ ಸಿಗ್ತಾ ಇಲ್ಲ, ಅವುಗಳಿಗೆ ಬೇಕಾದಂತಹ ನೀರು ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಅರಣ್ಯ ಅಧಿಕಾರಿಗಳು ಕೂಡ ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, 3 ದಿನಗಳಿಂದ ಕೂಂಬಿಂಗ್ ನಡೀತಾ ಇದೆ.
ಈ ಒಂದು ಕಾರ್ಯಾಚರಣೆ ಆಗ್ತಾ ಇದ್ರೂ ಕೂಡ ಬೋನಿಗೆ ಬೀಳ್ತಾ ಇಲ್ಲ. ಇನ್ನೊಂದ್ ಕಡೆ ಚಿರತೆಗಳು ಬರ್ತಾನೆ ಇದೆ, ಜನರಿಗೆ ಕಾಣಿಸ್ತಾ ಇದೆ, ಬಟ್ ಅರಣ್ಯ ಅಧಿಕಾರಿಗಳಿಗೆ ಸಿಗ್ತಾ ಇಲ್ಲ. ಸೊ ಜನರ ಆಕ್ರೋಶ ಏನು, ಕಾರ್ಯಾಚರಣೆ ಹೇಗ್ ನಡೀತಾ ಇದೆ ಫಸ್ಟ್ ಆಫ್ ಆಲ್? ನವಿತಾ ಜೈನ್, ಕಳೆದ 3-4 ದಿನಗಳಿಂದಲೂ ಸಹ ಈ ಒಂದು ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಐಟಿಸಿ ಫ್ಯಾಕ್ಟರಿಯಲ್ಲಿ ಏನೊಂದು ಚಿರತೆ ಪ್ರತ್ಯಕ್ಷವಾಗಿರುವಂತದ್ದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು. ಅನಂತರ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ 2 ಬೋನ್ಗಳನ್ನ ಒಳಗಡೆ ಇಟ್ಟಿದ್ರು. ಮತ್ತೆ ಸುಮಾರು 80 ಎಕರೆ ಪ್ರದೇಶದಲ್ಲಿರುವಂತಹ ಈ ಒಂದು ಫ್ಯಾಕ್ಟರಿ ಒಳಗಡೆ ಸುಮಾರು 20 ಎಕರೆ ಅರಣ್ಯ ಆದಂತೆ ಒಂದು ವಾತಾವರಣ ಇಲ್ಲಿರುವಂತದ್ದು. ಮರಗಿಡಗಳು ಜಾಸ್ತಿ, ಪೊದೆ ರೀತಿಯ ವಾತಾವರಣ ಇದೆ. ಹೀಗಾಗಿ ಇಲ್ಲಿ ಕಳೆದ 3 ದಿನಗಳಿಂದಲೂ 4 ದಿನಗಳಿಂದಲೂ ಕೂಡ ಬೋನ್ಗಳನ್ನ ಇಟ್ಟಿದ್ರು. ಆದ್ರೆ 2 ದಿನದಿಂದ ಸಹ ಒಂದು ಸುಳಿವು ಸಹ, ಯಾವುದು ರಾತ್ರಿ ಆಗಿರ್ಬೋದು ಹಗಲಾಗಿರ್ಬೋದು, ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು ಸಹ ಎಲ್ಲೂ ಕೂಡ ಅದರ ಕುರುಹು ಇಲ್ಲ. ಸದ್ಯ ನಾವೀಗ ಐಟಿಸಿ ಒಂದು ಫ್ಯಾಕ್ಟರಿ ಏನಿದೆ ಆ ಫ್ಯಾಕ್ಟರಿಯ ಮುಂಭಾಗದಲ್ಲೇ ಇದ್ದೇವೆ. ಈಗಷ್ಟೇ ಅಧಿಕಾರಿಗಳು ಕೂಡ, ಅರಣ್ಯಾಧಿಕಾರಿಗಳು ಇಲ್ಲಿ ಬಂದು ಪರಿಶೀಲನೆ ಮಾಡಿಕೊಂಡು ಆ ಬೋನ್ಗಳನ್ನ ಮತ್ತೆ ಅಲ್ಲಿ ಸುತ್ತಮುತ್ತಲೂ ಸಹ ವಾತಾವರಣ ಎಲ್ಲ ಕೂಡ ಪರಿಶೀಲನೆ ಮಾಡಿಕೊಂಡು ಎಲ್ಲ ಕೂಡ ಬರ್ತಾ ಇದ್ದಾರೆ. ಆದ್ರೆ ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ ಕೃಷಿ ಜಮೀನುಗಳೇನಿದಾವೆ ಮತ್ತೆ ನೀಲಗಿರಿ ಜಾಗ ಏನಿದೆ, ಈ ಭಾಗಗಳೆಲ್ಲ ಸಹ ಅವರು ಓಡಾಡ್ಕೊಂಡು ಬಂದ್ರು ಸಹ ಎಲ್ಲೋ ಒಂದು ಕಡೆ ನಿನ್ನೆ ಅಂದ್ರೆ ಸುಮಾರು ನಿನ್ನೆ ಒಂದು ಗುರುತು ಸಹ ಅದನ್ನ ನೋಡಿರುವಂತರು, ಅಂದ್ರೆ ಸುಮಾರು ಒಂದು ಹೆಜ್ಜೆ ಗುರುತು ಕಾಣಿತ್ತು ಅನ್ನೋದ್ರ ಬಗ್ಗೆ ತೆಂಗಿನ ತೋಪಿನಲ್ಲಿ ಕಂಡಿತ್ತು. ಈಗ ಇವರು ಅರಣ್ಯಾಧಿಕಾರಿಗಳು ಹೇಳುವಂತದ್ದು ಅದು 2 ದಿನಗಳ ಹಿಂದೆ ಆ ಹೆಜ್ಜೆ ಗುರುತು ಅನ್ನೋದ್ರ ಬಗ್ಗೆ ಅವರು ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಆದ್ರೆ ಇನ್ನೊಂದು ಸ್ಪಷ್ಟಪಡಿಸ್ತಾ ಇರುವಂತದ್ದು ಏನಂದ್ರೆ, ಅರಣ್ಯ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಇದು ಎಲ್ಲೋ ಹೊರಗಡೆ ಹೋಗಿರುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ 2 ದಿನಗಳಿಂದಲೂ ಕೂಡ ಅದರ ಸುಳಿವಿಲ್ಲ. ಹೀಗಾಗಿ ಅದು ಫ್ಯಾಕ್ಟರಿಯಿಂದ ಹೊರಗಡೆ ಹೋಗಿದೆ. ಸ್ಥಳೀಯರಾಗಿರ್ಬೋದು ಮತ್ತೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಂತರಾಗಿರ್ಬೋದು ಯಾರು ಕೂಡ ಭಯ ಪಡುವಂತಿದ್ದಿಲ್ಲ. ಆದ್ರೆ 2 ಚಿರತೆಗಳಲ್ಲ, ಅದು ಕೇವಲ ಒಂದು ಚಿರತೆ, ಅದು ಸುಮಾರು ಒಂದು 4 ವರ್ಷದ ಚಿರತೆ ಆಗಿರುವಂತದ್ದು. ಹೀಗಾಗಿ ಯಾರು ಕೂಡ ಭಯ ಪಡೋದಿಲ್ಲ. ಅದು ಅವತ್ತೇ ಹಿಂದಿರುಗಿ ಹೋಗಿದೆ ಅನ್ನೋದ್ರ ಬಗ್ಗೆ ಅರಣ್ಯ ಅಧಿಕಾರಿಗಳು ಕೂಡ ಸ್ಪಷ್ಟಪಡಿಸ್ತಾ ಇರುವಂತದ್ದು. ಅದರ ಬಗ್ಗೆ ಡಿಆರ್ಎಫ್ ನ ಅಧಿಕಾರಿ ಆಗಿರುವಂತಹ ಅವರು ಕೂಡ ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಕೇವಲ 4 ಚಿರತೆಗಳಲ್ಲ, ಕೇವಲ ಈ ಒಂದು ಭಾಗದಲ್ಲಿ ಅಂದ್ರೆ ಯಲಂಕದ ಈ ಭಾಗದಲ್ಲಿ ಏನಿದೆ, ಈ ಭಾಗದಲ್ಲಿ ಕೇವಲ ಒಂದು ಚಿರತೆಯ ಚಲವನ ಆಗಿರುವಂತದ್ದು, ಅದು ಅಲ್ಲಿ ಇಲ್ಲಿಂದ ಫ್ಯಾಕ್ಟರಿಯಿಂದ ಹೊರ ಹೋಗಿರುವಂತ ಬಗ್ಗೆ ಸ್ಪಷ್ಟಪಡಿಸಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ತುರಹಳ್ಳಿಯಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ನಿನ್ನೆ ರಾತ್ರಿ ಬಿಜಿಎಸ್ ಬ್ಯಾಕ್ ಗೇಟ್ ಬಳಿ ಚಿರತೆ ಕಾಣಿಸಿಕೊಂಡಿದೆ. ಸ್ಥಳೀಯರ ಮೊಬೈಲ್ನಲ್ಲಿ ಚಿರತೆ ದೃಶ್ಯ ಸೆರೆಯಾಗಿದೆ. ಈಗ ಜನರಿಗೆ ಕಾಣಿಸ್ತಾ ಇದೆ, ಆಗ್ಲೇ ಹೇಳ್ತಾ ಇದ್ದೆ, ಆದ್ರೆ ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ಲ, ಕಾರ್ಯಾಚರಣೆ ಮಾಡುವವರಿಗೆ ಸಿಗ್ತಾ ಇಲ್ಲ. ಹಾಗಾದ್ರೆ ಯಾವ ರೀತಿಗೆ ಆಟ ಆಡಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಜನ. ಸೊ ಇದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್. ರಸ್ತೆಯ ಐಟಿಸಿ ಫ್ಯಾಕ್ಟರಿ ಒಳಗಡೆ ಚಿರತೆ ಪ್ರತ್ಯಕ್ಷ ಆಗಿ ಸ್ಥಳೀಯ ಗ್ರಾಮಸ್ಥರೆಲ್ಲರೂ ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕಾಂಪೌಂಡ್ ಪಕ್ಕದಲ್ಲೇ ತೋಟದಲ್ಲಿ ಒಂದು ಹೆಜ್ಜೆ ಗುರುತು ಪತ್ತೆ ಆಗಿರೋದ್ರಿಂದ ಅಲ್ಲಿನ ಗ್ರಾಮಸ್ಥರು ಹೊರಗಡೆ ಬರೋಕೆ ಕೂಡ ಭಯ ಪಡ್ತಾ ಇದ್ದಾರೆ. ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಕೇವಲ 4 ಬೋನ್ಗಳನ್ನ ಆ ಒಂದು ಫ್ಯಾಕ್ಟರಿ ಒಳಗಡೆ ಇಟ್ಕೊಂಡು ಅವ್ರ ಬೋನನ್ನ ಇಟ್ಕೊಂಡು ಅಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಹೊರ ಜಾಗದಲ್ಲಿ ಕೂಡ ಅವ್ರು ಬರಬೇಕು, ಬೋನ್ಗಳನ್ನ ಇಡಬೇಕು, ಕೂಡಲೇ ಅದನ್ನ ಸೆರೆ ಇಡುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಆತಂಕವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಹಿಳೆಯರು ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಮೇಡಮ್, ಇದೇ ಹೊಸದೇನಲ್ಲ ಈ ಭಾಗದಲ್ಲಿ ಚಿರತೆ ಪ್ರತ್ಯಕ್ಷ ಅಂತ 2 ವರ್ಷದ ಹಿಂದೆ ಕೂಡ ಇದೇ ಫ್ಯಾಕ್ಟರಿಯಲ್ಲಿ ಬಂದಿತ್ತು ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಚಿರತೆ ಒಂದು ಬಂದಿರುವಂತ ಕಾಣಿಸ್ಕೊಂಡಿದೆ ಅಂತ ಹೇಳಿ ನಿಮ್ಗೆಲ್ಲ ಹೊರಗಡೆ ಬರೋದಕ್ಕೆ ಓಡಾಡಕ್ಕೆಲ್ಲ ಕೂಡ ತುಂಬಾ ಭಯ ಆಗ್ತಾ ಇರುವಂತದ್ದು. ಹೌದು, ನಮ್ಗೆ ಡೇ ಅನ್ನ ಹೆಂಗನ ಓಡಾಡ್ಬೋದು, ಬಟ್ ನೈಟ್ ಟೈಮ್ ಅಂತೂ ತುಂಬಾನೇ ಭಯ ಆಗುತ್ತೆ ಆಚೆ ಬರೋದಿಕ್ಕೆ ಎಲ್ಲ. ಈಗ ನೈಟ್ ಟೈಮ್ ಆಚೆ ಬರೋದಿಕ್ಕೆ ತುಂಬಾ ಭಯ ಆಗಿ ಯಾರು ಬರ್ತಾನೆ ಇಲ್ಲ. ಕಾಂಪೌಂಡ್ ಆಚೆ, ಐಟಿಸಿ ಕಾಂಪೌಂಡ್ ಆಚೆ ಚಿರತೆ ಹೆಜ್ಜೆಗಳೆಲ್ಲ ಕಾಣಿಸ್ತಾ ಇರೋದ್ರಿಂದ ನಮಗೂ ಭಯ ಆಗ್ತಾ ಇದೆ. ನಾವು ತೋಟದ ಮನೆಯಲ್ಲಿರೋದ್ರಿಂದ ನಮಗೆ ತುಂಬಾ ಕಷ್ಟ. ಊರೊಳಗಡೆ ಹೆಂಗೋ ಏನೋ ಗೊತ್ತಿಲ್ಲ, ಅಲ್ಲಿ ಜನಸಂಪರ್ಕ ಇರುತ್ತೆ, ಇಲ್ಲಿ ಜನಸಂಪರ್ಕ ಕಡಿಮೆ ಇರೋದ್ರಿಂದ ನಮಗ್ ತುಂಬಾನೇ ಭಯ ಆಗುತ್ತೆ. ಆದ್ರಿಂದ ಅರಣ್ಯಾಧಿಕಾರಿಗಳು ಇಲ್ಲಿ ಹೊರಗಡೆ ಕೂಡ ಬೋನನ್ನ ಇಟ್ಟು ಅದನ್ನ ಸೆರೆ ಹಿಡಿತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದೀವಿ. ಇಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಅವ್ರ ಸ್ಕೂಲ್ಗೆ ಟ್ಯೂಷನ್ಗೆ ಹೋಗಕ್ಕೆ ತುಂಬಾ ಅವ್ರಿಗೂ ಕೂಡ ಆತಂಕ ಇದೆ. ಪೋಷಕರು ಅವ್ರ ಮಕ್ಕಳು ಹೆಂಗ್ ಕಳಿಸೋದು ಅಂತೇಳಿ ಅವ್ರ ಮಕ್ಕಳನ್ನ ಕೂಡ ಮಾತಾಡಿಸ್ತೀನಿ. ಪುಟ, ಚಿರತೆ ಅಂದ್ರೆ ತುಂಬಾ ಎಲ್ಲರಿಗೂ ಕೂಡ ಭಯ. ನೀನು ಸ್ಕೂಲ್ಗೆ ಹೋಗ್ಬೇಕು, ಈ ಒಂದು ವಿಚಾರದ ಬಗ್ಗೆ ನೀನೇನ್ ರಿಕ್ವೆಸ್ಟ್ ಏನು ಅರಣ್ಯ ಅಧಿಕಾರಿಗಳಿಗೆ ಮತ್ತೆ ಈ ವಿಚಾರದ ಬಗ್ಗೆ? ಬೇಗ ಚಿರತೆ ಹಿಡಿಬೇಕು, ಮತ್ತೆ ನಮಗೂ ಭಯ ಇಲ್ದಿರ ಓಡಾಡ್ಬೋದು. ಆ ಥರ ನಮಗೂ ಅವಾಗ ಈಸಿ ಆಗುತ್ತೆ, ಸ್ಕೂಲ್ಗೆಲ್ಲ ಹೋಗ್ಬೋದು. ಎಲ್ಲೂ ಆಚೆ ಹೋಗ್ಬೇಡ ಆಟ ಆಡಕ್ಕೆ ಅಂದಿದೆ. ಹೇಳ್ತಾ ಇದಾರೆ ಅಪ್ಪ ಅಮ್ಮ, ಭಯ ಪಡ್ತಾ ಇದಾರೆ, ಹೊರಗಡೆ ಎಲ್ಲ ಕಳಿಸ್ತಾ ಇಲ್ಲ ನಿನ್ನ. ಜೊತೆಲಿ ಅವ್ರನ್ನೇ ಮತ್ತೆ ಇಲ್ಲಿ ತೋಟ ನೋಡ್ಕೊಳ್ಳೋಂಥವ್ರು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ವಿಚಾರವಾಗಿ 2 ವರ್ಷದ ಹಿಂದೆ ಕೂಡ ಈ ಐಟಿಸಿ ಫ್ಯಾಕ್ಟರಿ ಒಳಗಡೆ ಸೆರೆ ಹಿಡಿದಿದ್ದು ಸುಮಾರು ಫಾರೆಸ್ಟ್ ಸೂಪರ್ ಲ್ಯಾಂಡ್ ಇದೆ ಅದರಲ್ಲಿ ಅಂತೇಳಿ, ಸುತ್ತಮುತ್ತ ಕೂಡ ಸ್ವಲ್ಪ ಅರಣ್ಯ ಒಂದು ಫಾರೆಸ್ಟ್ ತರನೇ ಇದೆ. ಯಾವ ಭಾಗದಿಂದ ಈ ಚಿರತೆಗಳು ಬರ್ತವೆ, ಏನ್ ಸರ್ ಇಲ್ಲಿನ ನಿಮ್ಮಲ್ಲಿ ಒಂದು ಆತಂಕ ಇರುವಂತ ಇದೆ, ಹೆಜ್ಜೆ ಗುರುತು ಕಾಣಿಸ್ಕೊಂಡಿದೆ ಏನು?
ಸರ್ ಸುಮಾರು ITCಯಲ್ಲಿ 25 ಎಕರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ. ಒಂದು ದಿಬ್ಬ ಟೈಪ್ ಮಾಡಿದ್ರೆ ಅಲ್ಲಿ ಯಾರೂ ಹೋಗಕ್ಕಾಗಲ್ಲ. ಸುಮಾರು ಅಲ್ಲೇ ಫಾರೆಸ್ಟ್ ಅವರು ಹೋಗಕ್ಕೆ ಆಗಲ್ಲ, ಆ ಥರ ಇದೆ. ನಮ್ಮ ಬೋರು ನೈಟೆಲ್ಲ ನೀರು ಆನ್ ಮಾಡಬೇಕು, 8 ಗಂಟೆ 10 ಗಂಟೆಲಿ ಹೋಗ್ಬೇಕು. ನಾವು ನೋಡಿ ಮೋಟ್ರೇ ಆನ್ ಮಾಡ್ತಿಲ್ಲ, ನೀರು ಕೃಷಿ ಇಲಾಖೆ ಕೃಷಿಗೆ ಹರಿಸೋಕ್ಕೆ ಆಗಲ್ಲ, ಭಾರಿ ತೊಂದರೆ ಆಗ್ತಾಯಿದೆ. ಅರಣ್ಯ ಅಧಿಕಾರಿಗಳು ಇದನ್ನ ಗಮನಕ್ಕೆ ತಂದು ಪರಿಹಾರ ಮಾಡಿಕೊಡ್ಬೇಕು ನಮ್ಗೆ ಅಂತ ಕೇಳ್ಕೊಡ್ತೀನಿ. ಹೌದು ಸರ್, ಸುಮಾರು ಅಲ್ಲಿ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಸುಮಾರು ನಮ್ದು ಹೈನುಗಾರಿಕೆ ಕೃಷಿ ಇಲಾಖೆಯಿಂದ ಕೃಷಿ ಸಂಪರ್ಕ ಇರೋದ್ರಿಂದ ಏನ್ ಮಾಡೋದಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ಭಯಕ್ಕೋಸ್ಕರ ಹೋಗ್ಬೇಡಿ ಹೊರಗಡೆ, ಯಾವಾಗ ಎಲ್ಲಿ ಬಂದು ಅಟ್ಯಾಕ್ ಮಾಡುತ್ತೋ ಭಯ ಇರತ್ತಲ್ವಾ. ನಮಗೂ ಭಯನೇ ಮನೇಲಿರೋದಕ್ಕೂ. ಹಸು ಒಂದಿದೆ, ಆಚೆ ಕಟ್ಟೋದಕ್ಕೆ, ಓಡಾಡೋದಕ್ಕೆ, ಅದಕ್ಕೆ ಮೇವು ತರೋದಕ್ಕೆ ಎಲ್ಲದಕ್ಕೂ ಭಯ ಆಗತ್ತೆ. ಬೇಗ ಒಂಚೂರು ಇದಕ್ಕೊಂದು ಪರಿಹಾರ ಕೊಟ್ರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಎಸ್, ಇದಿಷ್ಟು ಸ್ಥಳೀಯರ ಒಂದು ಮಾತಾಗಿದೆ. ಬೇಗ ಅರಣ್ಯಾಧಿಕಾರಿಗಳು ಅದನ್ನ ಸೆರೆ ಹಿಡಿಯುವಂತ ಪ್ರಯತ್ನವನ್ನ ಮಾಡಲೇಬೇಕು. ಇಲ್ಲದಿದ್ರೆ ನಾವೆಲ್ಲ ಕೂಡ ಈ ಹೋರಾಡಬೇಕು, ಹೊರಗಡೆ ಬರಬೇಕು ಅಂದ್ರೆ ಭಯ ಆಗಿದೆ, ಮಕ್ಕಳನ್ನ ಸ್ಕೂಲ್ ಕಳಿಸಬೇಕು ಅನ್ನೋದು ಭಯ ಆಗಿದೆ. ಈ ರೀತಿಯ ಒಂದು ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿ ಉದ್ಭವ ಆಗಿರುವಂತದ್ದು. ಅರಣ್ಯಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಇದು ಕೂಡಲೇ ಒಂದು ಪರಿಹಾರ ಕೊಡಬೇಕು, ಜೊತೆಗೆ ಅದನ್ನ ಸೆರೆ ಹಿಡಿಯುವಂತ ಕೆಲಸವನ್ನ ಅರಣ್ಯಾಧಿಕಾರಿಗಳು ಮಾಡಲಿ ಅಂತ ಹೇಳಿ ಒಂದು ಅವ್ರ ಮನವಿಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು.